ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ. ಐ ಆಮ್ ವಿನಾಯಕ್. ನಿಮಗೆಲ್ಲ ಅರ್ಲಿ ಬರ್ಡ್ ಕಾಂಪಿಟೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ UUCMS ಪೋರ್ಟಲ್ನ ಮೂಲಕ ಕೋರ್ಸ್ ರಿಜಿಸ್ಟ್ರೇಷನ್ ನಿಮ್ಮ ಮೊಬೈಲ್ನಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವಂಥ ಯಾವುದಾದ್ರೂ ಒಂದು ಬ್ರೌಸರ್ನ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇಲ್ಲಿ ಮೇಲ್ಗಡೆ ರೈಟ್ ಕಾರ್ನರಲ್ಲಿ ಈ 3 ಡಾಟ್ ಐಕಾನ್ ಕಾಣ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ನೋಡಿ, ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಓಕೆ, ಈ ಥರ ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಸರ್ಚ್ ಬಾರಿಗೆ ಬಂದುಬಿಟ್ಟು UUCMS ಅಂತ ಸರ್ಚ್ ಕೊಡಿ. ನಂತರ ಇಲ್ಲಿ ಫಸ್ಟ್ ಲಿಂಕ್ ಬಂದಿದೆ ನೋಡಿ, UUCMS karnataka.gov.in ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಹಾಕಿ ಮತ್ತು ಕ್ಯಾಪ್ಚಾನ ಎಂಟರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ. ಸೊ ಈಗ ನಾನು ಹೇಳ್ತಿರುವಂಥ ಕೋರ್ಸ್ ರಿಜಿಸ್ಟ್ರೇಷನ್ ಪ್ರೊಸೆಸ್ಸು ಎಲ್ಲ ಕೋರ್ಸ್ಗಳಿಗೂ ಒಂದೇ ಥರ ಇರುತ್ತೆ. ಎಲ್ಲ ಥರ ಕೋರ್ಸ್ ಅಂತಂದರೆ ಅದು BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, B.Ed, BBA, BCA, MA, MCom, MSc ಅಥವಾ MBA. ಸೊ ಎಲ್ಲ ಕೋರ್ಸ್ಗಳಿಗೂ ನಾನೀಗ ಹೇಳ್ತಿರುವಂಥ ಪ್ರೊಸೀಜರ್ನೇ ಫಾಲೋ ಮಾಡ್ಬೋದು ನೀವು. ನಂತರ ಇಲ್ಲಿ ರೈಟ್ ಕಾರ್ನರಲ್ಲಿ ಇಲ್ಲಿ 3 ಡಾಟ್ ಕಾಣ್ತಿದೆ ನೋಡಿ, ಈ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಕಾಡೆಮಿಕ್ಸ್ ಅಂತ ಓಪನ್ ಆಗುತ್ತೆ. ಈ ಅಕಾಡೆಮಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಬಂದಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ, ಇಲ್ಲಿ ಈ ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸ್ಟೂಡೆಂಟ್ ಕೋರ್ಸ್ ಡೀಟೇಲ್ಸ್ ಅಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗುತ್ತೆ. ಆಮೇಲೆ ನೀವು ಯಾವ ಸೆಮಿಸ್ಟರ್ನ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಬೇಕಂತಿರಲ್ಲ, ಅದು ಇಲ್ಲಿ ಈ ಥರ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಬಂದಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಬೈ ಸ್ಟೂಡೆಂಟ್ ಅಂತ ಓಪನ್ ಆಗುತ್ತೆ. ಆನಂತರ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮ್ಮ ಕೋರ್ಸ್ಗಳು ಅಂದರೆ ಯಾವ್ಯಾವ ಸಬ್ಜೆಕ್ಟ್ ಇದೆ ನೋಡಿ, ಇಲ್ಲಿ ಅವೆಲ್ಲ ಡಿಸ್ಪ್ಲೇ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಟೋಟಲ್ ಕ್ರೆಡಿಟ್ಸ್ 16 ಅಂತ ಇದೆ. ಇಲ್ಲಿ ಈಗ ಸದ್ಯಕ್ಕೆ ಟೋಟಲ್ ಕ್ರೆಡಿಟ್ಸ್ 16 ಅಂತ ಇದೆ. ಇದು ಎಷ್ಟಾಗಬೇಕು, ಟೋಟಲ್ ಎಷ್ಟಾಗಬೇಕಪ್ಪ ಅಂತಂದರೆ ಇಲ್ಲಿ ಸ್ಕ್ರೋಲ್ ಅಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಮಿನಿಮಮ್ 24 ಅಂತಿದೆ, ಇಲ್ಲಿ ಮ್ಯಾಕ್ಸಿಮಮ್ 24 ಅಂತಿದೆ. ಓಕೆ, ಅಂದರೆ ನೀವು 24 ಪಾಯಿಂಟ್ಸ್ ಆಗ್ಬೇಕು ನಿಮ್ಮ ಟೋಟಲ್ಲು. ಓಕೆ, ಇಲ್ಲೇನಿದೆ 16 ಅಂತಿದೆ ನೋಡಿ, ಇಲ್ಲಿ ಕೆಳಗಡೆ ಇದನ್ನ ಇಲ್ಲಿ ಟೋಟಲ್ ನಿಮಗೆ 24 ಆಗಬೇಕು. ಓಕೆ, ಅದು 24 ಹೇಗೆ ಮಾಡೋದು ಅಂತಂದರೆ ಇಲ್ಲಿ ನೋಡಿರಿ, ಕೆಲವೊಂದು ಸಬ್ಜೆಕ್ಟು ಆಲ್ರೆಡಿ ಇಲ್ಲಿ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರ್ತವೆ. ಇಲ್ಲಿ ನೋಡಿ ಕೋರ್ಸ್ ಕ್ರೆಡಿಟ್ ಅಂತ ಇದೆ ನೋಡಿ, 4444 ಅಂತ. ಅಂದರೆ ಇವೆಲ್ಲ ಕೋರ್ಸ್ಗಳು ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರ್ತವೆ. ಆದರೆ ಕೆಲವೊಂದು ಕೋರ್ಸ್ಗಳು ಮಾತ್ರ ಈ ಥರ ನಮಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನೋಡಿ ಆಪ್ಷನ್, ಇದು ಎಡಿಟ್ ಆಪ್ಷನ್ನ ಕೊಟ್ಟಿರ್ತಾರೆ. ಓಕೆ, ಈಗ ಸದ್ಯಕ್ಕೆ ಇಲ್ಲಿ ನೋಡಿದರೆ 3 ಸಬ್ಜೆಕ್ಟ್ಗಳನ್ನ ನಮಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಈ 5ನೇ ಕೋರ್ಸು ಮತ್ತು 6ನೇ ಕೋರ್ಸನ್ನು ಸೆಲೆಕ್ಟ್ ಮಾಡಿದರೆ ನೋಡಿಲಿ, ನೋಡಿದರೆ ಇಲ್ಲಿ ನೋಡಿ ಟೋಟಲ್ 24 ಆಯಿತು. ಓಕೆ, ಅಂದರೆ ಈ 3ರಲ್ಲಿ ನಮಗೆ ಇಲ್ಲಿ 2ಅನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಮತ್ತು ಕೆಲವೊಂದು ಕೋರ್ಸಲ್ಲಿ ಇಲ್ಲಿ ನಿಮಗೆ ಯಾವ ಕೋರ್ಸನ್ನು ಸಹ ಎಲೆಕ್ಟ್ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರೋದಿಲ್ಲ. ಎಲ್ಲ ಕೋರ್ಸ್ಗಳು ಡಿಫಾಲ್ಟ್ ಆಗಿರುತ್ತೆ. ಅವಾಗ ನೀವೇನು ಮಾಡ್ಬೇಕಂದ್ರೆ ಡೈರೆಕ್ಟಾಗಿ ಇಲ್ಲಿ ಬಂದು ಸಬ್ಮಿಟ್ ಅಂತ ಒತ್ತಿಗೆ ಬಿಡಬೇಕು. ಓಕೆ, ಬಟ್ ಇಲ್ಲಿ ನಮಗೆ ಈ ಒಂದು ಸೆಮಿಸ್ಟರ್ನಲ್ಲಿ ನಮಗೆ ಸೆಲೆಕ್ಷನ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಸೊ ನಿಮಗೆ ಯಾವ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಎಲೆಕ್ಟಿವ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಎಲೆಕ್ಟಿವ್ ಅಂತಿದೆ. ಆದರೆ ಮ್ಯಾಂಡೇಟರಿ ಅಂತ ಇರೋದಕ್ಕೆ ನೀವು ಸೆಲೆಕ್ಷನ್ ಮಾಡ್ಕೊಳ್ಳೋಕೆ ಅವಕಾಶ ಇರೋದಿಲ್ಲ. ಸೊ ಇವೇನು ಎಲೆಕ್ಟಿವ್ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಮತ್ತು ಈ ಒಂದು ವೇಳೆ ಈ ಪೇಜ್ ನಿಮಗೆ ಅಂದರೆ ಕೋರ್ಸ್ ರಿಜಿಸ್ಟ್ರೇಷನ್ ಪೇಜು ನಿಮಗೆ ಓಪನ್ ಆಗ್ತಿಲ್ಲ ಅಂತಂದರೆ ನೀವು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ನ ಸಂಪರ್ಕ ಮಾಡಿ. ಅವರು ಎನೇಬಲ್ ಮಾಡಿದರೆ ಮಾತ್ರ ನಿಮಗೆ ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಪೇಜು ಓಪನ್ ಆಗುತ್ತೆ. ಓಕೆ, ಮತ್ತು ಒಂದು ವೇಳೆ ನೀವೇನಾದರೂ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡುವಾಗ ಸಬ್ಜೆಕ್ಟ್ಗಳನ್ನ ತಪ್ಪಾಗಿ ಸೆಲೆಕ್ಟ್ ಮಾಡಿದರೆ ಅದನ್ನೂ ಸಹ ನಿಮ್ಮ ಪ್ರಿನ್ಸಿಪಲ್ನ ಗಮನಕ್ಕೆ ತರೋದ್ರ ಮುಖಾಂತರ ನೀವು ಅದನ್ನ ಸಾಲ್ವ್ ಮಾಡ್ಕೋಬೋದು. ಅವರು
ಅವರ ಪ್ರಿನ್ಸಿಪಲ್ ಲಾಗಿನ್ ಮುಖಾಂತರ ಏನಾದರೂ ಎಡಿಟ್ ಆಪ್ಷನ್ ಬಂದರೆ ಅವರು ಸಹ ಮಾಡ್ತಾರೆ, ಇಲ್ಲಾಂತಂದರೆ ಯೂನಿವರ್ಸಿಟಿಗೆ ನೀವು ಹೋಗ್ಬೇಕಾಗತ್ತೆ. ಓಕೆ, ಇದನ್ನೆಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಸರಿಯಾಗಿ ಗಮನ ಕೊಟ್ಟು ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಇದೆ ನೋಡಿ, ಈ ಸಬ್ಮಿಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ಅಂತಿದೆ, ಎಸ್ ಅಂತ ಕೊಡಿ. ಕೋರ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ, ಓಕೆ ಅಂತ ಕೊಡಿ. ಓಕೆ, ಇಷ್ಟು ಮಾಡಿದರೆ ನೀವು ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿದ ಹಾಗೆ. ಸೊ ಮೇಲ್ಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಈ ಗ್ರೀನ್ ಐಕಾನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗೌಟ್ ಅಂತ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.